ಹಾಯ್ ಹಲೋ ನಮಸ್ಕಾರ. ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. NEP ಸಿಲೆಬಸ್ ಡಿಗ್ರಿ ಎಕ್ಸಾಮ್ ಮೇ ಅಥವಾ ಜೂನ್ ಆಗಿರ್ಬೋದು 2025 ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಓಲ್ಡ್ ಕ್ವಶನ್ ಪೇಪರ್ ಇಂಡಿಯನ್ ಪಬ್ಲಿಕ್ ಫೈನಾನ್ಸ್ ಎಕನಾಮಿಕ್ಸ್ ಅಂದ್ರೆ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಈಗ ನೋಡು. DSC 13 ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಟ್ ಅಂದ್ರ 60 ಮಾರ್ಕ್ಸ್ ಇರ್ತಾವ್ರಿ. ಟೈಮಿಂಗ್ ಎಷ್ಟ 2 ತಾಸು ಇರ್ತದ. ಇಲ್ಲಿ ಸೂಚನೆಗಳನ್ನು ನೀಡಿದ್ದಾರೆ ಎಲ್ಲಾ 3 ವಿಭಾಗಗಳಲ್ಲಿ ಉತ್ತರಿಸಿರಿ. ಅದೇ ರೀತಿ ವಿಭಾಗ ಅ ಪ್ರಶ್ನೆಗಳನ್ನ ಉತ್ತರ ಒಂದೇ ಕಡೆಯನ್ನ ಬರೆಯಿರಿ. ಸೆಕ್ಷನ್ ವೈಸ್ ಹೆಂಗ್ ಪ್ರಶ್ನೆ ಇರ್ತಾವ ಅವುಗಳನ್ನ ಅಲ್ಲೇ ಬರೀವಿರಿ. ಒಂದು ಎ ಸೆಕ್ಷನ್ ಒಳಗೆ ಬರೆದು ಒಂದೊಂದು ಬಿ ಸೆಕ್ಷನ್ ಒಳಗೆ ಬರೆದು ಹಂಗ ಹಿಂದ ಮುಂದೆ ಮಾಡಬೇಡ್ರಿ ಎಂಬುದನ್ನ ಸೂಚನೆಯನ್ನು ತಿಳಿಸಿದ್ದಾರೆ. ಅದೇ ರೀತಿ 3 ಲೆಕ್ಕ ಮತ್ತು ವಿಶ್ಲೇಷಣಾತ್ಮಕ ಪ್ರಶ್ನೆಗಳಿಗೆ ಉತ್ತರ ಸರಿಯಾಗಿ ಬರೆಯಿರಿ. ಅಂದ್ರೆ ಲೆಕ್ಕಗಳಿರ್ತಾವ ಅವುಗಳನ್ನ ಸರಿಯಾದ ರೀತಿಯಲ್ಲಿ ಬರೀರಿ ಎಂಬುದನ್ನು ಹೇಳಿದಾರ. ಅದೇ ರೀತಿ ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸಬ್ರ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಸಪೋರ್ಟ್ ಮಾಡ್ರಿ. ನಿಮಗೆ ಅವಶ್ಯವಾದ ಕ್ವಶನ್ ಪೇಪರ್ಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ಇದ್ದಾವ. ಅದೇ ರೀತಿ ಸೆಕ್ಷನ್ ಎ ಒಳಗ ನೋಡ್ರಿ, ಕೆಳಗೆ ನಾವು ಬೇಕಾದ 10 ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪ್ರತಿ ಒಂದು ಪ್ರಶ್ನೆಗೆ 1 ಅಂಕ. ಇಲ್ಲಿ ನಿಮ್ಗೆ ಏನ್ ಕೊಡ್ತಾನ, ಕಡ್ಡಾಯವಾಗಿರ್ತಾವ 10 ಪ್ರಶ್ನೆಗಳನ್ನ ಕೇಳ್ತಾನ. ಪ್ರತಿ ಒಂದಕ್ಕ ಒಂದು ಅಂಕ, ಅಂದ್ರ 10 ಪ್ರಶ್ನೆಗೆ 10 ಅಂಕ. ಕಟ್ಟಿಟ್ಟ ಬುತ್ತಿ. ಇಲ್ಲಿ ಚಾಯ್ಸಿಂಗ್ ಅದು ಏನಿರಂಗಿಲ್ಲ. ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಕ್ವಶನ್ ಪೇಪರ್ ಇರ್ತದ. ನಿಮ್ಗೆ ಇಂಗ್ಲಿಷ್ ಮೀಡಿಯಂ ಸಫಿಸಿಯೆಂಟ್ ಆಗಿರ್ತಾರ ಇಂಗ್ಲಿಷ್ ಮೀಡಿಯಂ ನೋಡ್ಬೋದು, ಕನ್ನಡ ಮೀಡಿಯಂ ಸಫಿಸಿಯೆಂಟ್ ಆಗಿರ್ತಾರ ಕನ್ನಡವನ್ನು ನೋಡ್ಬೋದು. ಫಸ್ಟ್ ನೋಡ್ರಿ, ಪಬ್ಲಿಕ್ ರೆವೆನ್ಯೂ ಡೆಫಿನಿಷನ್ ಯಾವ್ದು ಬರೀಬೇಕು? ಪಬ್ಲಿಕ್ ರೆವೆನ್ಯೂ ಅಂದ್ರೆ ಸಾರ್ವಜನಿಕ ಆದಾಯದ ವ್ಯಾಖ್ಯಾನಿಸ್ರಿ. ಸಾರ್ವಜನಿಕ ಆದಾಯ ಎಂದರೇನು ಎಂಬುದನ್ನ ಬರೀರಿ ಅಂತ ಹೇಳ್ತಾರ. ಅದೇ ರೀತಿ ಸೆಕೆಂಡ್ ನೋಡ್ರಿ, ಪರೋಕ್ಷ ತೆರಿಗೆ ಅಂದ್ರೆ ವಾಟ್ ಇಸ್ ಇಂಡೈರೆಕ್ಟ್ ಟ್ಯಾಕ್ಸ್. ಸಿ ಎಕ್ಸ್ಪ್ಲೈನ್ ಇನ್ ದ GST ಅಂಡ್ GST ವಿಸ್ತರಿಸಿರಿ. GST ಅಂದ್ರೇನು? ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂತಾರ್ರಿ GST. ಡಿ ಯೋಜನಾ ವೆಚ್ಚ ಎಂದರೇನು ಅಥವಾ ಅರ್ಥೈಸಿರಿ. ಈ ಮುಂಗಡ ಪತ್ರ ವ್ಯಾಖ್ಯಾನಿಸಿರಿ. ಡೆಫಿನಿಷನ್ ಬಜೆಟ್ ಎಂದರೇನು ಬರೀರಿ ಅಂತ ಹೇಳ್ತಾರ. ಅದೇ ರೀತಿ ಎಫ್ ಏನ್ ಕೇಳೋಣ, ಪ್ರಾಥಮಿಕ ಕೊರತೆ ಎಂದರೇನು? ವಾಟ್ ಈಸ್ ಪ್ರೈಮರಿ ಡೆಪ್ ಕೇಳೋಣ. ಅದೇ ರೀತಿ ಜಿ ಹಣಕಾಸು ನೀತಿ ಯಾವ್ದಾದ್ರು 2 ಉದ್ದೇಶಗಳನ್ನು ಬರೆಯಿರಿ. ಹಣಕಾಸು ನೀತಿ ಯಾವ್ದಾದ್ರು 2 ಉದ್ದೇಶಗಳನ್ನು ಬರೆಯಿರಿ. ಅದೇ ರೀತಿ ಎಚ್ ಪತ್ತು ನಿಯಂತ್ರಣ ಎಂದರೇನು? ಎಫ್ 16ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು? ಬರೀರಿ. ಜೆ CRR ವಿಸ್ತರಿಸಿ ಬರೆಯಿರಿ. ಕೆ ಭಾರತದಲ್ಲಿ ಕೇಂದ್ರ ಮುಂಗಡದ ಪತ್ರವನ್ನ ಯಾರು ಮಂಡಿಸುತ್ತಾರೆ? ತದನಂತರ MOD ಇದನ್ನ ವಿಸ್ತರಿಸಿ ಬರೆಯಿರಿ. ಅದೇ ರೀತಿ ಸೆಕ್ಷನ್ ಬಿ ಒಳಗೆ ನೋಡ್ರಿ, ಎ ಸೆಕ್ಷನ್ ಮುಕ್ತಾಯವಾದ್ರೆ ಇಲ್ಲಿಂದ ಬಿ ಸೆಕ್ಷನ್ ಪ್ರಾರಂಭವಾಯಿತು. ಅದೇ ರೀತಿ ಇಲ್ಲಿ ಏನ್ ಕೊಟ್ಟಾರ ನೋಡ್ರಿ, ಕೆಳಗಿನವುಗಳಲ್ಲಿ ಬೇಕಾದ 4 ಪ್ರಶ್ನೆಗಳಿಗೆ ಉತ್ತರವನ್ನ ಪ್ರಶ್ನೆ 5 ಅಂಕ. ಇಲ್ಲಿ 4 ಆನ್ಸರ್ ಬರಿಬೇಕಾ, ಪ್ರತಿಯೊಂದಕ್ಕೆ 5 ಅಂಕ ಕೊಟ್ಟಿರ್ತು. ಆ ತರ ಅವರ 5 ಅಂಕದ ಪ್ರಶ್ನೆಗಳು. ಇಲ್ಲಿ ಎಷ್ಟು ಅಂಕ ದೊರೆತಾರ? 20 ಅಂಕ. 4 ಬರೆದ್ರೆ 20 ಅಂಕ ದೊರೆತಾರ. 2 ಮೌಲ್ಯವರ್ಧಿತ ತೆರಿಗೆಯ ಗುಣಗಳನ್ನ ವಿವರಿಸಿರಿ. ಥರ್ಡ್ ಒನ್, ಸರಕು ಮತ್ತು ಸೇವೆ ತೆರಿಗೆ ಕುರಿತು ಟಿಪ್ಪಣಿ ಬರೆಯಿರಿ. ಫೋರ್ತ್ ಒನ್, ಕೋಶೀಯ ನೀತಿಯ ಉದ್ದೇಶಗಳನ್ನ ಚರ್ಚಿಸಿ. ತದನಂತರ 5ನೇ ಪ್ರಶ್ನೆ, ಭಾರತದ ಆರ್ಥಿಕತೆಯ ಮೇಲೆ ಸಾರ್ವಜನಿಕ ವೆಚ್ಚದ ಪರಿಣಾಮಗಳನ್ನು ವಿಶ್ಲೇಷಿಸಿ. ಪಬ್ಲಿಕ್ ಎಕ್ಸ್ಪೆಂಡಿಚರ್ ಆನ್ ಇಂಡಿಯನ್ ಎಕನಾಮಿ 2 ಕುರಿತು ಏನ್ ಮಾಡ್ಬೇಕಂದ್ರೆ ವೆಚ್ಚಗಳನ್ನ ಪರಿಣಾಮಗಳನ್ನ ವಿಶ್ಲೇಷಣೆ ಮಾಡಬೇಕು. ಅನಾಲಿಸಿಸ್ ವಿಶ್ಲೇಷಣೆ. 6th, ಸಾರ್ವಜನಿಕ ಋಣಭಾರ ನಿರ್ವಹಣೆ ಉದ್ದೇಶಗಳನ್ನ ವಿವರಿಸಿರಿ. ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಆಫ್ ಪಬ್ಲಿಕ್ ಡೆಬಿಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಸಾರ್ವಜನಿಕ ಋಣಭಾರ ನಿರ್ವಹಣೆಯನ್ನ ಉದ್ದೇಶಿಸಿ ವಿವರಣೆ ಬರೀರಿ ಎಂಬುದನ್ನು ತಿಳಿಸಿದ್ದಾರೆ. 5 ಮಾರ್ಕ್ಸ್. 7th ಒನ್, ಭಾರತದಲ್ಲಿ ಪ್ರಸ್ತುತ ವೈಯಕ್ತಿಕ ಆದಾಯದ ತೆರಿಗೆಯ ದರ ಮತ್ತು ಪದರಗಳನ್ನ ಚರ್ಚಿಸಿರಿ. 2025 ಮತ್ತು 26ನೇ ಮುಂಗಡ ಪತ್ರದ ಪ್ರಕಾರ 2025 ಮತ್ತು 26ರ ಮುಂಗಡ
ಪ್ರಕಾರ ಏನ್ ಮಾಡ್ಬೇಕಂದ್ರ ಇಲ್ಲಿ ನಾವು ವೈಯಕ್ತಿಕವಾಗಿ ಆದಾಯ ತೆರಿಗೆಯನ್ನ ಮತ್ತು ಅದರ ಪದರವನ್ನ ಚರ್ಚಿಸಿರಿ. ಅದೇ ರೀತಿ ಸ್ನೇಹಿತರೆ ಸೆಕೆಂಡ್ ಸಿ ವಿಭಾಗ ಸೆಕ್ಷನ್ ಸಿ ವಿಭಾಗ ಕ ಇಲ್ಲಿ 10 ಅಂಕದ ಪ್ರಶ್ನೆಗಳನ್ನು ಇರ್ತಾವ್ರಿ. ಫಸ್ಟ್ ಒನ್ ಥರ್ಡ್ ಒನ್ ಒಳಗ ಕೆಳಗಿನವುಗಳಲ್ಲಿ ಬೇಕಾದ 3 ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪ್ರತಿಯೊಂದು ಪ್ರಶ್ನೆಗೆ 10 ಅಂಕ ದೊರೆಯಬೇಕು. ಇಲ್ಲಿ 3 ಅಂಕ ಎಷ್ಟು ಅಂಕ ಕೊಡ್ತಾನ್ರಿ? 3 ಪ್ರಶ್ನೆಗಳಿಗೆ 10 ಅಂಕದ ಪ್ರಶ್ನೆಗಳನ್ನ ಇಲ್ಲಿ 3 ಇರ್ತಾವ. ನಿಮ್ಗೆ ಯಾವ ಇಷ್ಟ ಆಕವ 3 ಬರೀರಿ, ಚಾಯ್ಸಿಂಗ್ ಇರ್ತಾವ. ಅದೇ ರೀತಿ 8 ನೋಡ್ರಿ 10 ಅಂಕಕ್ಕೆ ಯಾವ್ಯಾವ ಕ್ವಶನ್ಗಳನ್ನು ಬರ್ತಾವ, ನೀವು ಎಷ್ಟು ಓದಿರಿ ಎಂಬುದನ್ನ ಕ್ಲಾರಿಟಿ ಮಾಡ್ಕೊರಿ ಎಕ್ಸಾಮ್ಗಿಂತ ಮೊದಲ. ಮೌಲ್ಯವರ್ಧಿತ ತೆರಿಗೆಯ ಪರ ಮತ್ತು ವಿರೋಧ ವಾದಗಳನ್ನ ವಿವರಿಸಿರಿ. 9 ಸಾರ್ವಜನಿಕ ಸಾಲದ ವಿವಿಧ ವಿಧಗಳನ್ನ ಚರ್ಚಿಸಿರಿ. 10 ಸಾರ್ವಜನಿಕ ಋಣಭಾರ ನಿರ್ವಹಣೆಯ ತತ್ವ ಮತ್ತು ಉದ್ದೇಶಗಳನ್ನ ವಿಶ್ಲೇಷಿಸಿರಿ. 11 ಸಾರ್ವಜನಿಕ ಆದಾಯದ ವಿವಿಧ ಮೂಲಗಳನ್ನ ವಿವರಿಸಿರಿ. 12 ಹಣಕಾಸು ನೀತಿಯ ಸಾಧನಗಳನ್ನ ಸವಿಸ್ತಾರವಾಗಿ ಏನ್ ಮಾಡ್ಬೇಕಂದ್ರೆ ಬರಿಬೇಕು. ಆಗ ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆಗ ಸಬ್ಸ್ಕ್ರೈಬ್ ಮಾಡ್ರಿ, ಆಗ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು ಆಲ್.